ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಕಳೆದ ವಾರ ಎಲ್ಲ ನಾನು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಅದರಲ್ಲಿ ಬರತಕ್ಕಂಥ ವಿಶೇಷವಾದಂಥ ಶತ್ರು ಭಯ ಮತ್ತೆ ಮಾನಸಿಕ ಖಿನ್ನತೆ ಇದರ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆ ಮಾಡಿ ನಾನು ಅದಕ್ಕೆ ಪರಿಹಾರವನ್ನು ಮುದ್ರಾ ಮಂತ್ರ ತಂತ್ರಗಳ ಮೂಲಕ ನನ್ನದೇ ಆದಂಥ ಅನುಭವದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಲೋ, ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಜಿ, ನಾವು ಶಿವಮೊಗ್ಗದಿಂದ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಿಂದ ಹೇಳಿ ಅಮ್ಮ. ಗುರುಜಿ, ನನಗೆ ಆರೋಗ್ಯದ ಸಮಸ್ಯೆ ಇದೆ. ಏನ್ ಸಮಸ್ಯೆ ಹೇಳಿ? ನಾನು ನಿಮ್ಮನ್ನ ಒಂದ್ಸಲಿ ಮೀಟ್ ಮಾಡಿದ್ದೆ, ಹೇಳಿದ್ರು ಪರಿಹಾರ. ಅದೆಲ್ಲ ಮಾಡಿದ್ರು ಮಸಲ್ಸ್ ಪೇನ್ ಇದೆ ಗುರುಜಿ, ತುಂಬಾ ಮಸಲ್ಸ್ ಪೇನ್, ಬಾಡಿ ಫುಲ್ಲು. ಬೆಳಿಗ್ಗೆ ಎದ್ದೊಳೋದಕ್ಕಾಗೋದಿಲ್ಲ. ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ನಂಗೆ ಥೈರಾಯ್ಡ್ ಬೇರೆ ಇದೆ, ದಪ್ಪ ಆಗ್ತಾ ಇದೀನಿ. ಕೆಲ್ಸಾನೇ ಮಾಡಕ್ ಆಗ್ತಾ ಇಲ್ಲ ಗುರುಜಿ. ಮನೆಯಲ್ಲಿ ಮಕ್ಳಿದ್ದಾರೆ ಇಬ್ರು. ಮಸಲ್ಸ್ ಪೈನ್ ಇತ್ತು ಅಂದ್ರೆ ಬೆಳಗ್ಗೆ ಹೊತ್ತು ಎದ್ದು 1 ಅವರ್ ಆದವರೆಗೂ ಇರುತ್ತೆ. ಆಮೇಲೆ ಬಿಸಿಲು ಬರ್ತಾ 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 ಕೆಲವು ಸರಿ ಹೋಗ್ಬಿಡುತ್ತದು. ಅದಕ್ಕೆ ನೀವೇನ್ ಮಾಡ್ಬೇಕು, ಚೆನ್ನಾಗಿ ವಾಕ್ ಮಾಡ್ಬೇಕು ದಿನ ಬೆಳಗ್ಗೆ ಹೊತ್ತು. ಇಲ್ಲ ಸಂಜೆ ಹೊತ್ತು ವಾಕ್ ಮಾಡಿ ರಾತ್ರಿ ಹೊತ್ತು ಮಲ್ಕೊಳ್ಳಿ. ಬೆಳಗ್ಗೆ ಹೊತ್ತು ನಿಮ್ಗೆ ಆ ಪ್ರಾಬ್ಲಮ್ ಇರಲ್ಲ. ಸಂಜೆ ಹೊತ್ತು ಬಹಳಷ್ಟು ಬೆವರು ಬರೋಷ್ಟು ಕೆಲಸ ಮಾಡಬೇಕು. ಮತ್ತೆ ಈ ರೌದ್ರನಾರಸಿಂಹ ನೋಡಿ, ಈ ಮುದ್ರೆನ ದಿನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆನೆ ಅರ್ಧ ಗಂಟೆ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ. ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ ಈ ಮಂತ್ರ ಮಾತ್ರ ತರ ವರ್ಕ್ ಮಾಡತ್ತೆ. ಈ ಮುದ್ರೆ ಫಿಸಿಯೋಥೆರಪಿ ತರ ಮಾಡಿ ಎಲ್ಲೆಲ್ಲಿ ಪೇನ್ ಇದೆಯೋ ಆ ಮಸಲ್ಸ್ ಅಲ್ಲಿ ಸಕ್ ಮಾಡಿ ಇಲ್ಲಿಂದ ಡಿಸ್ಚಾರ್ಜ್ ಮಾಡುತ್ತೆ. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾನು ಈ ವಾರ ಪೂರ್ತಿ ಯಾರಿಗೆ ವಿವಾಹ ಆಗಿಲ್ಲ, ಮದ್ವೆನೇ ಆಗಿಲ್ಲ, ಎಷ್ಟೋ ಜನ 30 ವರ್ಷ ಆದ್ರೂ 35 ವರ್ಷ ಆದ್ರೂ ಮದ್ವೆ ಆಗ್ತಿಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ, ಬಹಳಷ್ಟು ಜನ ಮದ್ವೆ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಮಸ್ತೆ ಗುರುಜಿ, ನಾವು ದಾವಣಗೆರೆಯಿಂದ ಕರೆ ಮಾಡ್ತಾ ಇರೋದು. ದಾವಣಗೆರೆಯಿಂದ ಹೇಳಿಮ್ಮ, ಏನ್ ಸಮಸ್ಯೆ ಹೇಳಿ? ಗುರುಜಿ, ನಂದು ಬಲಗಡೆದು ಶೋಲ್ಡರ್ ಇದೆಯಲ್ಲ ಗುರುಜಿ, ತುಂಬಾ ನೋವು ಬರ್ತಾ ಇದೆ. ಮತ್ತೆ ಮೊಣಕೈನೂ ನೋವು ಬರ್ತಾ ಇದೆ, ಅಂಗೈನೂ ತುಂಬಾ ನೋವು ಬರ್ತಾ ಇದೆ. ಇದು ಆರ್ಥೋರೈಟಿಸ್ ಅಂತ ಪ್ರಾಬ್ಲಮ್. ಇದು ಸಂಧಿ ವಾತ ಅಂತ ಕಾಯಿಲೆ ಪ್ರಾರಂಭ ಆಗ್ತಿದೆ ಅಂತ ಆಯ್ತು. ಅದಕ್ಕೆ ನೀವು ದಿನನಿತ್ಯ ಈಗಲಿಂದ ಸೌತೆಕಾಯಿ ಮತ್ತೆ ಕ್ಯಾರೆಟ್ನ ಯಥೇಚ್ಛವಾಗಿ ತಿನ್ಬೇಕು. ಸೌತೆಕಾಯಿನ ಊಟ ಆದ ನಂತರ, ಊಟ ಆದ್ಮೇಲೆ ಅಥವಾ ಊಟದ ಜೊತೆಗೆ ಹಸಿ ಕ್ಯಾರೆಟ್ನ ಚೆನ್ನಾಗಿ ತಿನ್ಬೇಕು. ಎರಡನೇದು, ನಿಂಬೆಹಣ್ಣು ರಸನ ತಗೋಬೇಕು. ನಿಂಬೆಹಣ್ಣು ತಗೊಂಡು 2-3 ನಿಂಬೆಹಣ್ಣು ತೆಗೆದುಕೊಂಡು ಕಟ್ ಮಾಡಿ ಲೋಟಕ್ಕೆ ರಸ ಹಾಕೊಂಡು ಆ ರಸನೆಲ್ಲ ಇದಕ್ಕೆ ಶೋಲ್ಡರ್ ಫ್ರೀಸಿಂಗ್ ಅಂತ ಕರೀತಾರೆ. ಇದಕ್ಕೆ ಕಾಯಿಲೆ ಆಗ್ತಾ ಆಗ್ತಾ ಅದೇನಾಗುತ್ತೆ, ನೀವು ಮೇಲೆ ಕೆತ್ತಕ್ಕಾಗಲ್ಲ, ಹಿಂಗೆಲ್ಲ ಮಾಡಕ್ಕಾಗಲ್ಲ, ಹೀಗೆಲ್ಲ ಆಕ್ಷನ್ ಮಾಡಕ್ಕಾಗೋದಿಲ್ಲ, ಮತ್ತೆ ಬೆರಳೆಲ್ಲ ಹಿಂಗೆ ಮರ್ಚಕ್ಕಾಗೋದಿಲ್ಲ. ಅದು ಆಗೋಕ್ ಮುಂಚೆನೆ ನೀವು ಪ್ರಿಕಾಷನರಿ ತಗೋಬೇಕು. ಇದೆಲ್ಲ ಚೆನ್ನಾಗಿ ಭುಜಕ್ಕೆ ಬಲಗಡೆ ಭಾಗಕ್ಕೆ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಎಲ್ಲೆಲ್ಲಿ ಪೇನ್ ಇದೆ ಹಚ್ಚಿಬಿಟ್ಟು ಸೂರ್ಯನ ಬೆಳಕಲ್ಲಿ ಕುತ್ಕೋಬೇಕು. ಸೂರ್ಯನ ಬೆಳಕಲ್ಲಿ ವೈಟಮಿನ್ D3 ಇದೆ. ಇದು ನಿಂಬೆಹಣ್ಣು ರಸದಲ್ಲಿರ್ತಕ್ಕಂಥ ಅಸ್ಟಿಕ್ ಆಸಿಡ್, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು ಎಲ್ಲ ಸೂರ್ಯನ ಬೆಳಕಿನಿಂದ ಅದು ಸಕ್ ಮಾಡಿ ಆ ಪೇನ ಕಿಲ್ ಮಾಡುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ. ಇದು ಆರ್ಥರೈಟಿಸ್ ಕೊಟ್ಟೋಗುತ್ತೆ. ಇದನ್ನ ಮಾಡಿ ಒಂದು 21 ದಿವಸ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಾನು ಪರಶುರಾಮ್ ಅಂತ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ನಾವು ಗದಗ ಬೆಟಗೇರಿಯಿಂದ ಕರೆ ಮಾಡ್ತಾ ಇದ್ವಿ. ಗದಗಿಂದ ಹೇಳಿ, ಏನ್ ಸಮಸ್ಯೆ? ನಾವು ನಮ್ ಲಗ್ನ ಆಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಓಕೆ, ಡಾಕ್ಟರ್ ಹತ್ರ ಸ್ವಲ್ಪ ಚೆಕಪ್ ಮಾಡ್ತಾರೆ ನೀವು ಮತ್ತೆ ನಿಮ್ಮ ವೈಫ್ ಇಬ್ರು? ಹಾ, ಚೆಕಪ್ ಮಾಡ್ಸಿದ್ವಿ ಸರ್. ಅವು ಎಲ್ಲ ಆಪರೇಷನ್ ಮಾಡಿದಾರ, ಆದ್ರೂ ಏನು ಸಕ್ಸಸ್ ಆಗಿಲ್ಲ. ಯಾರಿಗೆ ಆಪರೇಷನ್ ಆಯ್ತು? ನಮ್ಮ ವೈಫಿಗೆ ಆಯ್ತು. ಬಹುಶಃ ಅವ್ರಿಗೆ ಏನಾದ್ರು ಫಾಲೋಪಿನ್ ಟ್ಯೂಬ್ ಅಥವಾ ಸಿಸ್ಟ್ ಏನೋ ಇತ್ತು ಅನ್ಸುತ್ತೆ, ಅದನ್ನ ಮಾಡಿರ್ತಾರೆ. ಮತ್ತೆ ಈಗ ಅದು ಏನ್ ಹೇಳ್ತಾರೆ ಡಾಕ್ಟರ್, ನಿಮ್ಗೆ ಮಕ್ಕಳಾಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ? ಆಗುತ್ತೆ ಅಂತ ಹೇಳಿದಾರೆ, ಆದ್ರೆ ಈಗಾಗಲೇ 1 ವರ್ಷ ಆಯ್ತು ಆಪರೇಷನ್ ಮಾಡಿ, ಇನ್ನೂ ಸಕ್ಸಸ್ ಆಗಿಲ್ಲ ಮತ್ತೆ. ಬಹುಶಃ ಈ ತರ ದೋಷ ಇತ್ತು ಅಂದ್ರೆ ಆಪರೇಷನ್ ಡಾಕ್ಟರ್ ನೋಡಿ ಕೂಡ ಅದನ್ನ ಆಪರೇಟ್ ಮಾಡಿದ್ರು ಕೂಡ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಮಲ್ಲಿ 12 ಕಾಳ ಸರ್ಪ ದೋಷ, ಯಾವುದೋ ಒಂದು ಕಾಳ ಸರ್ಪ ದೋಷ ಇದೆ. ಅದಕ್ಕೆ ನಿಮ್ಮ ಸ್ಪರ್ಮ್ನ
ಚೆಕಪ್ ಮಾಡಿಸಿ ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಅದು ಮತ್ತೆ ನಿಮ್ಮ ವೈಫ್ದು ರಿಪೋರ್ಟ್ ಎರಡು ತಗೊಂಡು ನಾನು ಒಂದ್ಸಲ ಭೇಟಿ ಮಾಡಿ ಆ ಮೆಡಿಕಲ್ ರಿಪೋರ್ಟ್ ಮತ್ತೆ ನಿಮ್ಮ ಹಾರೋಸ್ಕೋಪ್ ಇದ್ರ ಜೊತೆಲಿ ತಗೊಂಬಂದ್ರೆ ನಿಮ್ಗೆ ಯಾವ ಸರ್ಪದೋಷ ಇದೆ, ಯಾಕೆ ಆಗ್ತಿಲ್ಲ, ಯಾಕೆ ಆಗಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಒಂದ್ಸಲ ಅದನ್ನ ರಿಪೋರ್ಟ್ ತರಬೇಕು ನೀವು ಜೊತೆಗೆ, ಮೆಡಿಕಲ್ ರಿಪೋರ್ಟ್ ಹಾರೋಸ್ಕೋಪ್ ತಂದ್ರೆ ಮಕ್ಕಳಾಗತ್ತಾ ಇಲ್ವಾ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ನೀವೇನು ರಿಪೋರ್ಟ್ ಹೇಳ್ತಿಲ್ಲ, ಆದ್ರೆ ಆಪರೇಷನ್ ಮಾಡ್ರು ಮಕ್ಕಳಾಗಿಲ್ಲ ಅಂದ್ರೆ ಬಹುಶಃ ವೇಟಿಂಗ್ ಪೀರಿಯಡ್ ನೋಡ್ಬೇಕು ಅದೇನಿದೆ ಅಂತೇಳಿ. ಒಂದ್ಸಲ ಮೀಟ್ ಮಾಡಿ ನಿಮ್ಮಲ್ಲಿ ಸ್ಪರ್ಮ್ಸ್ ಕೌಂಟ್ ಎಷ್ಟಿದೆ, ಆ pH ವ್ಯಾಲ್ಯೂ, ಮೊಟಾಲಿಟಿ ಎಷ್ಟಿದೆ, ಹೆಡ್ ಟೈಲು ನೆಕ್ ಪರ್ಸೆಂಟೇಜ್ ಎಷ್ಟಿದೆ ನಿಮ್ಮ ಸ್ಪರ್ಮ್ಸ್ ಅಲ್ಲಿ, ವೀರ್ಯಾಣುಗಳಲ್ಲಿ, ಇದನ್ನೆಲ್ಲ ಚೆಕ್ ಮಾಡಿದೆ ಮಕ್ಕಳಾಗತ್ತೆ ಅಲ್ವ ಅಂತ ನಾವು ಹೇಳ್ಬೋದು. ಒಂದ್ಸಲ ಬಂದು ಭೇಟಿ ಮಾಡಿದ್ರೆ ಬಹಳ ಸಂತೋಷ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಲೋ ಹಲೋ ರೀ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ನಮಸ್ತೆ ರೀ ಸರ್, ಧಾರವಾಡಿಂದ ರೀ ಸರ್. ಧಾರವಾಡದಿಂದ ಹೇಳಿ ಅಮ್ಮ, ಏನ್ ಸಮಸ್ಯೆ? ಏನಿಲ್ರಿ ಸರ್, ದೊಡ್ಡ ಮಗ ಕೆಲಸ ಮಾಡ್ತಾನ್ರಿ ಪೇಂಟಿಂಗಿಗೆ. ಅಭಿವೃದ್ಧಿ ಅನ್ನೋದೇ ಇಲ್ರಿ ಸರ್, ಅದಕ್ಕ ಕೇಳಾಕ್ ಫೋನ್ ಮಾಡಿದ್ದೀರಿ ಸರ್. ಕೆಲಸ ಮಾಡ್ತಿದ್ದಲ್ಲ ಈಗ, ಮತ್ತೆ ಏನ್ ಪ್ರಾಬ್ಲಮ್ ಇದೆ, ಏನ್ ಸಮಸ್ಯೆ? ಹಲೋ ಹಲೋ, ಬಹುಶಃ ಕರೆ ಕಟ್ಟಾಯ್ತು. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಹೇಳಿ. ಇಲ್ಲ ಗುರುಜಿ, ನಮ್ ತಂಗಿಯು ತುಂಬಾ ಸಾಲದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಒಂದ್ ಮನೆ ಇದೆ, ಸೇಲ್ ಮಾಡೋಣ ಅಂದ್ರೆ ಆ ಮನೆನೂ ಸೇಲ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗುರುಜಿ. ಸಾಲದಿಂದ ಮುಕ್ತಿ ಆಗ್ತಾರ ಅವರು? ಆತರ ಏನಾದ್ರು ಇದ್ರೆ ಹೇಳಿ ಗುರುಜಿ. ಎಲ್ಲಿದೆ ಮನೆ ಅದು? ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ಇದೆ ಗುರುಜಿ? ನೋಡಿ, ಆ ಮನೆಗೆ ಗೋಪು ಪ್ರವೇಶ ಮಾಡ್ಬೇಕು. ಆ ಮನೆಯಲ್ಲಿ ಈ ತರ ಇದ್ದಾಗ ಹಸು ಮತ್ತೆ ಕರುನ ಯಾವ್ದಾದ್ರು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಸಂಜೆ ಗೋಧೋಳಿ ಲಗ್ನದಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಹಸು ಕರುನ ಮನೆ ಒಳಗೆ ಕರ್ಕೊಂಡ್ಬಂದು ಅದಕ್ಕೆ ಪಾತ್ ಪೂಜೆ ಮಾಡಿ, ಗೋಧಿ ಹಿಟ್ಟು, ತುಪ್ಪ ಮತ್ತೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಪೂಜೆ ಆದ ನಂತರ ಅದನ್ನ ನೈವೇದ್ಯ ಅಂತೇಳಿ ಅದಕ್ಕೆ ಸಮರ್ಪಣೆ ಮಾಡಬೇಕು. ಹಸು ಮತ್ತು ಕರಿಗೆ ಮಾಡಿ ಅದು ಬಾಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಆಗ ಆ ಮನೆಯಲ್ಲಿರ್ತಕ್ಕಂಥ ಕ್ಲೇಶ, ಸಾಲಬಾಧೆ ಏನಿದೆಯೋ, ಮನೆ ಕಟ್ಟಾಗ ಹೇಗೆ ಗುರುಪ್ರವೇಶ ಮಾಡ್ತೀವೋ ಹಾಗೆ ಮನೆ ಮಾರಬೇಕೂ ಕೂಡ ಹಸು ಕರೆದು ಪೂಜೆ ಮಾಡಿದ್ರೆ ಆ ಮನೆ ಮಾರಾಟ ಆಗತ್ತೆ. ಬಹಳ ವಿಶೇಷವಾದಂತ ಪೂಜೆ ಇದು. ಇದು ಉಣ್ಮೆ ಅಥವಾ ಅಮಾವಾಸ್ಯೆ ಗೋಧೋಳಿ ಲಗ್ನದಲ್ಲಿ ಮಾಡಿ ಬೇಗ ಮಾರಾಟ ಆಗ್ಲಿ, ಅವ್ರ ಸಾಲ ಬಾಧೆ ನಿವಾರಣೆ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಮೈಸೂರಿಂದ. ಮೈಸೂರಿಂದ ಹೇಳಿ ಅಮ್ಮ, ಏನ್ ಸಮಸ್ಯೆ? ಸರ್, ನಮ್ಮ ಯಜಮಾನ್ರು ಷಷ್ಠಿ ದಿನ ಹುಟ್ಟಿದ್ದಾರೆ. ಏನ್ ಕೆಲ್ಸನೂ ಮಾಡೋದಿಲ್ಲ, ಮುತುವರ್ಜಿ ವಹಿಸಿ ಸರ್. ಅದಕ್ಕೋಸ್ಕರ. ಯಾವಾಗ ಹುಟ್ಟಿದ್ರು? ಷಷ್ಠಿ ದಿನ 20ನೇ ತಾರೀಕು ಶನಿವಾರ. ಪದ್ಮನಾಭ ಅಂತ ಅವ್ರ ಹೆಸರು. ಓಕೆ, ಅದು ಷಷ್ಠಿ ಹುಟ್ಟಿದ್ರಂದ್ರೆ ಸರ್ಪದೋಷ ಇರುತ್ತೆ ಅಂತ ಆಯ್ತಲ್ಲಿ. ಷಷ್ಠಿ ದಿನ ಹುಟ್ಟಿರೋದ್ರಿಂದ ಯಾವ್ದಾದ್ರು ಒಂದು ಸರ್ಪದೋಷ ಇರುತ್ತೆ. ಹಾಗಾಗಿ ಸೋಮಾರಿ, ಆಲಸ್ಯ, ಖಿನ್ನತೆ, ಉಡಾಫೆ ಮತ್ತೆ ಮೇಲ್ ಜವಾಬ್ದಾರಿತನ, ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ಇದೆಲ್ಲ ವಿಶೇಷ ಇರುತ್ತೆ. ಯಾವ ನಕ್ಷತ್ರ, ಯಾವ ಪಾದ ಗೊತ್ತಾ ನಿಮ್ಗೆ? 4ನೇ ಪಾದ. ಯಾವ ನಕ್ಷತ್ರ? ಇದು ನಕ್ಷತ್ರ ಉತ್ತರ ನಕ್ಷತ್ರ. ಓಕೆ, ಅವ್ರು ಒಂದ್ ಕೆಲಸ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದ್ಸಲ ಉರುಳು ಸೇವೆ ಮಾಡಿ, ಮತ್ತೆ ಇದು ಹಸುಗಳಿಗೆ ಹಸಿ ಹುಲ್ಲನ್ನ ಕೊಡಕ್ಕೆ ಮಾಡಕ್ ಹೇಳಿ, ಖಾಲಿ ಹೊಟ್ಟೆಲಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಉರುಳು ಸೇವೆ ಮಾಡಿ ಬಂದ್ಮೇಲೆ ನಿಮ್ ಮೈಸೂರಿನಲ್ಲಿ ರಸ್ತೆಲಿ ಹೋಗೋ ಹಸುಗಳಿಗೆ ಅಥವಾ ಯಾವ್ದಾದ್ರು ಗೋಶಾಲೆಗೆ ಹೋಗ್ಬಿಟ್ಟು ಹಸಿ ಹುಲ್ಲನ್ನ ತಿನ್ಸಕ್ ಹೇಳಿ. ಬಹಳ ಆಕ್ಟಿವ್ ಆಗಿ ಚೆನ್ನಾಗಿ ಕೆಲಸದಲ್ಲಿ ಮತ್ತೆ ಮಾನಸಿಕವಾಗಿ, ದೈಹಿಕವಾಗಿ ಬಹಳ ಚೆನ್ನಾಗಿ ಆಕ್ಟಿವ್ ಆಗಿದ್ದು ಅವ್ರು ಏನ್ ಮಾಡ್ಬೇಕು ಅಂತ ಸಕ್ಸಸ್ ಆಗತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ 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 ಸರ್. ಹಲೋ ಸರ್, ನಮಸ್ತೆ ಅಮ್ಮ, ಹೇಳಿ. ಆರಾಮಾಗಿ ಮಾತಾಡಿ, ಹೇಳಿ. ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕು ಸರ್. ಯಾವ ಊರಿಂದ ಕರೆ ಮಾಡ್ತಿರ್ತಾವ? ನಾವು ಬಳ್ಳಾರಿಯಿಂದ. ಬಳ್ಳಾರಿಯಿಂದ. ಏನ್ ಸಮಸ್ಯೆ ಅಮ್ಮ? ಇಲ್ರಿ, ನನಗೆ ನೆಗಡಿ 1 ವರ್ಷದಿಂದ ಅಲರ್ಜಿ ಆಗಿದೆ, ನೆಗಡಿದು. ಅದು ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರೋದು, ನೆಗಡಿ ತರ ಆಗುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಿಂಗೆ ಒಂದ್ ಸ್ವಲ್ಪ ಹೋಗೋದು ಬರೋದು, ಹಿಂಗ್ 1.5 ವರ್ಷದಿಂದ ಇದೆ ಸರ್ ಅದು. ಹೌದು, ಇದು ಬಹಳ ವಿಶೇಷವಾದಂತ ಕಾಯಿಲೆ. ಇದು ಮಾರ್ನಿಂಗ್ ಅಲರ್ಜಿ ಅಂತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಇದು ಬೆಳಗ್ಗೆ ಹೊತ್ತು ಬರುತ್ತೆ. ಮತ್ತೆ ಆಷಾಢ ಮಾಸದಲ್ಲಿ, ಧನುರ್ಮಾಸದಲ್ಲಿ ಕೋಲ್ಡ್ ಆದಾಗ ಇದು ಹೆಚ್ಚಿಗೆ ಬರುತ್ತೆ. ಡಸ್ಟ್ ಅಲರ್ಜಿ ಆದ್ರೂ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಒಂದು ಬೇವಿನ ಎಲೆ ರಸ, ಬೇವಿನ ಮರದ ಎಣ್ಣೆ ತಯಾರು ಮಾಡ್ತಾರೆ. ಅದನ್ನ ರಾತ್ರಿ ಹೊತ್ತು 2 ತೊಟ್ಟು ಮೂಗು ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟು ದಿನಾ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನ ಹವೆನ ಮೂಗ ತಗೊಳ್ಳಿ. ಬೇವಿನ ಎಣ್ಣೆನ ಮೂಗು 2 ತೊಟ್ಟು ಹಾಕ್ಬಿಟ್ಟು ರಾತ್ರಿ ಮಲ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಹವೆ ತಗೊಂಡು ನೀವು ಆರಾಮಾಗಿ ಮೂಗಿನಿಂದ ಮತ್ತೆ ಬಾಯಿಂದ ತಗೊಂಡ್ರೆ 1-3 ದಿನದಲ್ಲಿ ಇದು ನಿವಾರಣೆ ಆಗುತ್ತೆ. ಇಲ್ಲಾಂದ್ರೆ ಇದು ಲೈಫ್ ಲಾಂಗ್ ಸಫರ್ ಪಡುವಂತ ಕಾಯಿಲೆ. ಮೂಗಿಗೆ ಬೇವಿನ ಎಣ್ಣೆ ಹಾಕ್ಬೇಕು. ಇದನ್ನ ಮಾಡ್ತಾ ಬನ್ನಿ, ಒಂದು 21 ದಿವಸ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು.
ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ರೀ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹುಬ್ಳಿ ನವನಗರ್ಲಿಂದ ಮಾಡ್ತೀವಿ. ಹುಬ್ಳಿ ನವನಗರದಿಂದ. ಹೇಳಿ ಅಮ್ಮ. ನಾವು ಸ್ವಲ್ಪ ಮನಿಯೊಳಗ ತೊಂದ್ರೆ ಐತ್ರಿ. ಅದ್ರ ಸಂಬಂಧ ರೀ. ಹಲೋ, ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿಲ್ಲ ಅಂದ್ರೆ ಟಿವಿ ಹೊರಗಡೆ ಬಂದು ಮಾತಾಡಿ. ಹ್ಞೂನ್ರಿ. ಹೇಳಿ ಅಮ್ಮ, ಏನ್ ಸಮಸ್ಯೆ? ನಾವು ಇವರು ಲಕ್ಷ್ಮೀ ಗುರುಜಿ ಅವ್ರಲಿಂದ ಹೇಳ್ಬೇಕಾಗಿ. ಅದೇ ನಾನೇ ಮಾತಾಡ್ತಾ ಇದ್ದೀನಿ. ಹೇಳಿ ಅಮ್ಮ. ನಾವು ಸ್ವಲ್ಪ ನಮಗ್ ತೊಂದ್ರೆ ಐತ್ರಿಪ್ಪ ಮನಿಯೊಳಗ. ಏನ್ ತೊಂದ್ರೆ? ಏನಿದೆ? ಏನ್ ಸಮಸ್ಯೆ ಇದೆ? ಏನು ಸ್ವಲ್ಪ ಕೆಲಸ ಇಲ್ಲ, ಏನಿಲ್ಲ. ಹುಡುಗರು ಬಹಳ ತೊಂದ್ರಲಿಂದ ಅದಾರ. ಅದ್ರ ಸಂಬಂಧ ಹಚ್ಚಿದ್ದೇವ್ರಿ. ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ರೆ ನಿಮ್ಮ ಕುಲದೇವರು ಆರಾಧನೆ ಮಾಡಬೇಕು. ಮೊದಲು ನಿಮ್ಮ ವಂಶದ ಗಂಡು ದೇವ್ರಿಗೆ ಹೋಗಿ ಆರಾಧನೆ ಮಾಡಿ, ಅಂಗವಿಕಲ ಮಕ್ಕಳಿಗೆ, ಹುಡುಗರಿಗೆ, ಕುಂಟ್ರಿಗೆ, ಕುರುಡರಿಗೆ ಕೈಲಾದಂತ ಅನ್ನದಾನ ಮಾಡಿಬಿಟ್ಟು ಆಮೇಲೆ ಹೋಗಿ ಮತ್ತೆ ನಿಮ್ಮ ಕುಲದೇವರ ಹತ್ರ ನಮಸ್ಕಾರ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಮತ್ತೆ ನಾನು ಕಳೆದ ವಾರ ಉದ್ಯೋಗ ಸಿಗ್ಬೇಕಾದ್ರೆ ಏನ್ ಮಾಡಬೇಕು, ಉದ್ಯೋಗದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದಕ್ಕೆ ಸುಮಾರು ಒಂದು 8 ಎಪಿಸೋಡ್ಸ್ ಮಾಡಿದೀನಿ. ಕಳೆದ ವಾರ ಯೂಟ್ಯೂಬ್ ಅಲ್ಲಿ ನೀವು ತೆಗೆದು ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆ 8ರಲ್ಲಿ ಯಾವುದೋ ಒಂದು ಸಮಸ್ಯೆ ನಿಮ್ಮ ಮಕ್ಕಳದಾಗಿರುತ್ತೆ. ಆ ಸಮಸ್ಯೆಗೆ ಮುದ್ರಾ, ಮಂತ್ರ, ತಂತ್ರ ಹೇಳಿದೀನಿ. ಅದು ನೀವು ಮಾಡಿದ್ದೆ ಆದ್ರೆ ಖಂಡಿತ ಒಳ್ಳೇದಾಗತ್ತಮ್ಮ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ಹಾಸ್ಪಿಟಲ್ ಮಾತಾಡಿ ಸರ್. ಹೊಸಪೇಟೆಯಿಂದ. ಹೇಳಿ, ಏನ್ ಸಮಸ್ಯೆ? ಸರ್ ಅನ್ಕೊಂಡ ಕೆಲಸ ಯಾವಾಗ ಆಗ್ತಾ ಇಲ್ಲ ಸರ್. ಏನು ಅನ್ಕೋತೀರಾ ನೀವು? ನಮ್ದು ಇದು ವಕೀಲ್ರಿ ಸರ್. ನಾವು ಅನ್ಕೊಂಡ ಕೆಲಸ ಗುರಿ ಮುಟ್ಟಕ್ ಆಗ್ತಾ ಇಲ್ಲ ಸ್ವಾಮಿ. ಓಕೆ. ನಾವು ಇದು ಕಳೆದ ಒಂದು 10-15 ದಿವಸದಿಂದ ಗಣಪತಿ ಮುದ್ರೆಗಳು ಮತ್ತೆ ಗಣಪತಿ ತಂತ್ರಸಾರದ ಕೆಲವು ಮಂತ್ರಗಳು ಹೇಳಿದ್ದೆ. ಯಾವ್ಯಾವ ಕೆಲಸದಲ್ಲಿ ಏನೇನು ಮಂತ್ರ ಹೇಳಬೇಕು, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ ಅಂತ ಈ ಸಿದ್ಧಲಕ್ಷ್ಮಿ ಗಣಪತಿ ಮಂತ್ರ ಹೇಳಿದ್ರೆ ನಿಮ್ಗೆ ಲಕ್ಷ್ಮಿನೂ ಆಗುತ್ತೆ, ನಿಮ್ ಕೆಲಸ ಬರುತ್ತೆ, ವಿಘ್ನಗಳು ಕೂಡ ನಿವಾರಣೆ ಆಗತ್ತೆ. ಇದನ್ನ ಯೂಟ್ಯೂಬ್ ಅಲ್ಲಿ ಹೇಳಿದೀನಿ. ಈ ಒಂದು 10 ದಿವಸದ ಹಿಂದೆ ನೀವು ತೆಗೆದ್ರೆ ಎಲ್ಲಾ ಗಣಪತಿ ಮಂತ್ರಗಳು ಯಾವ್ಯಾವ ಕೆಲಸದಲ್ಲಿ ಏನೇನು ವಿಘ್ನಗಳಾಗತ್ತೆ ಅಂತೆಲ್ಲ ಹೇಳಿದೀನಿ. ಇನ್ನೊಂದ್ಸಲ ಹೇಳ್ತೀನಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗ್ಲೋಂ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಈ ಮಂತ್ರ ಹೇಳ್ಕೊಂಡು 100 ಸಲ ಮನೆ ಬಿಡಿ. ಯಾವ ಕೆಲಸ ಮಾಡ್ಬೇಕಾದ್ರೆ ಮಂತ್ರ ಶುರು ಮಾಡಿ, ಯಾವ ವಿಘ್ನ ಇಲ್ಲದೆ ಸಕ್ಸಸ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಹತ್ರ ಮತ್ತೆ ಕರೆ ಸ್ವೀಕರಿಸೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ 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 ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ನಾವು ಮಂಡ್ಯದಿಂದ ಪಕ್ಕ. ಮಂಡ್ಯದ. ಹೇಳಿ, ಏನ್ ಸಮಸ್ಯೆ ಹೇಳಿ? ಗುರೂಜಿ ಅವ್ರ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀನಿ, ಹೇಳಿ. ಹಲೋ ಸರ್, ನಾವು ಮಂಡ್ಯದವರು ಸರ್. ಹಾ ಹೇಳಿ, ಬಹಳ ಸಂತೋಷ. ಸರ್ ನಾವು ಮಹೇಶ್ ಅಂತ ಸರ್. ಹೇಳಿ ಮಹೇಶ್, ಹೇಳಿ ಹೇಳಿ, ಏನ್ ಸಮಾಚಾರ? ಹಲೋ ಮಹೇಶ್ ಅಂತ ಸರ್. ಹಾ ಹೇಳಿ ಮಹೇಶ್, ಕೇಳಿಸ್ಕೊತಾ ಇದ್ದೀನಿ, ಹೇಳಿ. ನಮ್ಗೆ ಕೈ ಸ್ವಲ್ಪ ನೋವಿದೆ, ಕೈ ನೋವಿದೆ ಸರ್, ಮೊಣಕೈಯಿಂದ ಮತ್ತೆ ಇದರಿಂದ. ಏನು 2 ಕೈನೂ ಇದೆ ಅಥವಾ ಒಂದು ಕೈ? ಎಲ್ಲಾರು ಒಂದ್ ಕೈ, ಬಲಗಡೆ ಕೈ ಸರ್. ಬಲಗಡೆ ಕೈ. ಏನ್ ನಿಮ್ಗೆ ಯಾವಾಗ ನೋವು ಕಾಣಿಸ? ರಾತ್ರಿ ಹೊತ್ತ ಅಥವಾ ಬೆಳಗ್ಗೆ ಹೊತ್ತ? ಬೆಳಗ್ಗೆ ಮನಿ ಕಂಡಾಗ ನೋವು ಬರ್ತದೆ. ಮತ್ತೆ ಇದು ಏನ್ ಇಟ್ಕೊಳಕ್ಕೂ ಆಗಲ್ಲ. ನಿಂಬೆಹಣ್ಣು ರಸನ ಚೆನ್ನಾಗಿ ತಗೊಂಡ್ಬಿಟ್ಟು ಕ್ಲೀನಾಗಿ ಎಲ್ಲ ಹಚ್ಬಿಟ್ಟು ಬಿಸಿಲಲ್ಲಿ ಒಂದು 1/2 ಗಂಟೆ ಕುತ್ಕೊಳ್ಳಿ. 1/2-3/4 ಗಂಟೆ ಬಿಸಿಲಲ್ಲಿ ನಿಲ್ಲಿಸ್ಬೇಕು. ನಿಂಬೆಹಣ್ಣು ರಸ ಎಲ್ಲ ಹಚ್ಬಿಟ್ಟು ಮೊಳಕೈಯಿಂದ ಕೆಳವರೆಗೂ ಹಚ್ಬಿಟ್ಟು 1/2-3/4 ಗಂಟೆ ಬಿಸಿಲಲ್ಲಿ ಓಡಾಡಿ ತರ ಒಂದು ವಾರ ಮಾಡಿ. ಖಂಡಿತ ಆಗುತ್ತೆ. ಯಾಕಂದ್ರೆ ಒಂದೇ ಕೈಗೆ ಒಂದೇ ಜಾಗದಲ್ಲಿ ಇರೋದ್ರಿಂದ ವಾತಕ್ಕೆ ಸಂಬಂಧಪಟ್ಟಂತ ಬರುತ್ತಿದೆ. ಅಥವಾ ನೀವು ಮಲ್ಕೊಳ್ಳುವಾಗ ಈ ರೀತಿ ಏನಾದ್ರು ಮುದುರ್ಕೊಂಡು ಕೈನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ತಲೆ ಹಾಕೊಂಡು ಮಲ್ಕೊಳ್ಳೋ ಅಭ್ಯಾಸ ಇತ್ತು ಅಂದ್ರೆ ಬ್ಲಡ್ ಕ್ಲಾಟ್ ಆಗತ್ತಾಗ ಆಗ ಪೇನ್ ಬರೋಕ್ ಸಾಧ್ಯತೆ ಉಂಟು. ಸತತವಾಗಿ ಆ ರೀತಿ ಮಲ್ಗೋ ಭಂಗಿ ಚೆನ್ನಾಗಿರ್ಬೇಕು. ಅದರಿಂದ ಇದನ್ನೊಂದ್ಸಲ ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೆ ಒಂದ್ಸಲ ಬಂದು ಭೇಟಿ ಮಾಡಿ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ಬಾಂಬೆ ಸರ್. ನಿಮಗೆ ಕೋಟಿ ಅನಂತ ನನ್ನ ನಮಸ್ಕಾರಗಳು ಸರ್. ಬಾಂಬೆಯಿಂದ ಮಾಡ್ತೀರಾ? ಹೌದು ಸರ್. ಓಕೆ, ಹೇಳಿ, ಏನ್ ಸರ್ ಸಮಾಚಾರ? ನೀವು ಹೇಳಿದ್ದು ನನಗೆ ಕೆಲಸ ಸಿಕ್ಕಿದೆ ಸರ್. ನೀವು ಹೇಳಿದ್ರಿ ಪದ್ಮಾವತಿ ಮಂತ್ರ ಹೇಳಿದ್ರಿ. ಆ ಮಂತ್ರ ನಾನು ಮಾಡಿದೆ ಸರ್. ನೀವು ಏನ್ ಹೇಳಿದ್ರಿ, ಸಿಂಪ್ಟಮ್ ನಿಮ್ಗೆ ಬೆವರು ಬರ್ತದೆ, ಅದು ಬರ್ತದೆ ಅಂದ್ರೆ ನನಗೆ 55 ದಿವಸಕ್ಕೆ ಅದು ಕರೆಕ್ಟ್ ಆಗಿದೆ ಸರ್.
ತಾನದು ಒಂದು ಕೆಲಸ ಸಿಕ್ಕಿದೆ ಸರ್ ನಿಮ್ ಪುಣ್ಯದಿಂದ. ಸದಾ ನಿಮ್ಮ ನಮಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ರು ಸರ್. ನನಗೆ ಸಮಾಜ ಸೇವಾ ಅಂತ ಹೇಳಿ ಕ್ಯಾನ್ಸರ್ ಇದಕ್ಕೆ ಕಲೆಕ್ಷನ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್. ಡೊನೇಷನ್ ಕಲೆಕ್ಷನ್ ಮಾಡಕ್ಕೆ ಸರ್. ಅದು ಜನರು ಡೊನೇಷನ್ ಕುಡಿಬೇಕಾದ್ರೆ ಸರ್ ಅದು ಯಾವ್ದಾರ ಮಂತ್ರ ಮುದ್ರೆ ಇದೆ ಸರ್? ನಾನು ಮೊನ್ನೆ ಕಳೆದ ವಾರ ಗಣಪತಿ ಮುದ್ರೆ ಹೇಳಿದ್ದೆ. ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವಕಾರ್ಯಕರ್ತ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ ವಶೀಕರಣಾಯ ಸರ್ವ ಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವ ಅನ್ನೋದು ರಾಜ ಜನ ಸ್ತ್ರೀ ಪುರುಷನ ಆಕರ್ಷಣೆ ಮಾಡುವಂತದ್ದು. ಈ ಮಂತ್ರನ ನಾನು ಕಳೆದ ಒಂದು 10 ದಿವಸದಿಂದ ಒಂದು ವಾರ ಪೂರ್ತಿ ಗಣಪತಿ ಬಗ್ಗೆ ಮಾತಾಡಿದ್ದೆ. ಅದರಲ್ಲಿ ಈ ಮಂತ್ರ ತಕೊಂಡು ಅಭ್ಯಾಸ ಮಾಡಿ ಯೂಟ್ಯೂಬ್ ಅಲ್ಲಿದೆ. ಇನ್ನೊಂದ್ಸಲ ಹೇಳ್ತೀನಿ. ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವಕಾರ್ಯಕರ್ತ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ್ಯ ವಶೀಕರಣಾಯ ಸರ್ವ ಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವ ಅನ್ನೋ ಮಂತ್ರ ಹೇಳಿದ್ರೆ ಎಲ್ಲಾ ರಾಜ್ಯ ಜನಗಳು ಸ್ತ್ರೀ ಪುರುಷರು ನೀವೇನಕ್ಕೆ ಹೋಗ್ತಿರೋ ಆಕರ್ಷಣೆ ಆಗಿ ನಿಮ್ಗೆ ವಶೀಕರಣ ಆಗ್ತಾರೆ, ಡೊನೇಷನ್ ಕೊಡ್ತಾರೆ, ತಗೊಳ್ಳಿಕ್ಕೆಲ್ಲ ಅನುಕೂಲ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಕ್ಯಾರ್ಪೇಟೆಯಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಕ್ಯಾರ್ಪೇಟೆ ಮಂಡ್ಯ ಜಿಲ್ಲೆ. KR ಪೇಟೆಯಿಂದ. ಓಕೆ, ಹೇಳಿ ಅಮ್ಮ, ಏನ್ ಸಮಸ್ಯೆ? ನಮ್ ಸಮಸ್ಯೆ ಏನಂತಂದ್ರೆ, ನಮ್ಮ ಮಗ ಈಗಾಗಲೇ 4 ವರ್ಷದಿಂದ ಒಂದ್ ಯಾವ್ದೋ ಹುಡುಗರ ಜೊತೆ ಸೇರ್ಕೊಂಡು ಒಂದ್ ಕೊಲೆ ಕೇಸಲ್ಲಿ ಇದಾಗ್ಬಿಟ್ಟಿದ್ದಾನೆ. ಅದಕ್ಕೆ ಬೇಲ್ಗೆ ನಾವ್ ಎಷ್ಟೊಂದು ಇದ್ ಮಾಡಿದ್ರು ಅದು ನಮ್ಗೆ ಸಕ್ಸಸ್ ಆಯ್ತಲ್ಲ. ಇವಾಗ ತಿರ್ಗಾ ಅಪ್ಲಿಕೇಶನ್ ಹಾಕಿದೀವಿ, ಬೇಲ್ಗೆ ಅಪ್ಲೈ ಮಾಡಿದೀವಿ. ಅದು ಅದಕ್ಕೆ ಆಗಕ್ಕೆ ಹೆಂಗ್ ಮಾಡೋದು ಹೇಳಿ? ರಿಜೆಕ್ಟ್ ಆಗ್ಬಿಟ್ಟದೆ ಒಂದ್ 2-3 ಸಲ. ಮಂಡ್ಯ ಕೋರ್ಟ್ ಅಲ್ಲಿ ಇದೆಯಾ ಅದು? ಬೆಂಗಳೂರು ಹೈಕೋರ್ಟ್ ಅಲ್ಲಿ. ಬೆಂಗಳೂರು ಹೈಕೋರ್ಟ್ ಅಲ್ಲಿ ನೋಡಿ. ಶನಿ ಕಾರಾಗೃಹವಾಸ ಈ ತರ ಶನಿಯಿಂದ ಆಗೋದು. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಇವೆಲ್ಲ ಅಲಿಬೇಕು ಅಂದ್ರೆ ಶನಿ ನೀಚನ ಆಗಿದ್ದಾಗ ಮತ್ತೆ ಗುರು ನೀಚನಿದ್ದಾಗ. ಅದರಿಂದ ಬನ್ನಿ ಮರ ಆ ಬನ್ನಿ ಮರಕ್ಕೆ ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಮಾಡಿ ಅವನ ಬಟ್ಟೆ ಇಟ್ಕೊಂಡು ಅವ್ನ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ. ತಾಯಿ ಆಗಿರೋದ್ರಿಂದ ಬೇಗ ಫಲಪ್ರಾಪ್ತಿ ಆಗ್ತದೆ. 108 ಸುತ್ತು ಪ್ರದಕ್ಷಿಣೆ ಮಾಡಿ ಮತ್ತೆ ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಹತ್ತಿ ಹಣ್ಣಲ್ಲಿ ಗುರುಗ್ರಹ. ಸೊ ಶನಿ ಬನ್ನಿ ಮರ, ಹತ್ತಿ ಮರದಲ್ಲಿ ಗುರುಗ್ರಹ, ಅದಕ್ಕೆ ಔದು ವೃಕ್ಷ ಅಂತಾರೆ. ಎರಡಕ್ಕೂ ನೀವು ದಿನನಿತ್ಯ ಪ್ರದಕ್ಷಿಣೆ ಮಾಡಿ, ಖಂಡಿತ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಲಭ್ಯ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಗುರುಜಿ. ಸೌಮ್ಯ ಅಂತ ಕಾರವಾರಿಂದ ಮಾತಾಡ್ತಿದ್ದೀನಿ ಗುರುಜಿ. ಕಾರವಾರ? ಹಾ ಗುರುಜಿ. ಹೇಳಿ ಅಮ್ಮ. ನನ್ ಮಗ ಈಗ 9 ವರ್ಷ ಗುರುಜಿ, 4ನೇ ಕ್ಲಾಸ್ ಗುರುಜಿ. ಅವು ಏನು ಓದ್ಸಿದ್ದು ಹೇಳಿದ್ದೇನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ನೆನಪು ಇಟ್ಕೊಳಕ್ ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದೆಲೆಗ ಅಂತ ಒಂದು ಎಲೆ ಸಿಗುತ್ತೆ, ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹಸಿ ಎಲೆನ ತಿನ್ಸಕ್ಕೆ ಅಭ್ಯಾಸ ಮಾಡಿಸಿ ಒಂದು. ಮತ್ತೆ ಓಂ ಗ್ಲೋಂ ಗ್ಲೋಂ ಗಂ ಗಣಪತಯೇ ನಮಃ, ಓಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಯೇ ನಮಃ ಅನ್ನೋ ಮಂತ್ರನ ಬಹಾಟ್ ಮಾಡಿಸಿ ಮಗುಗೆ. ಓಂ ಗ್ಲೋಂ ಗ್ಲೋಂ ಗಂ ಗಮ್ ಅಂತ. ಮೊದಲನೇ ಗ್ಲೋಮು ಗಮ್ಮು ಬಲಭಾಗದ ಬ್ರೈನು ಮತ್ತೆ ಎಡಭಾಗದ ಬ್ರೈನು ಗ್ಲೋಮ್ ಗಮ್ನ ಈ 4 ಬೀಜ ಮಂತ್ರಗಳು ನ್ಯೂರಾನ್ಸ್ ಆಕ್ಟಿವೇಟ್ ಮಾಡಿ ಏಕಾಗ್ರತೆ ಮತ್ತೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಈ ಒಂದು ಬೀಜ ಮಂತ್ರದಿಂದ. ಇದನ್ನು ಮಾಡಿಸಿ ದಿನನಿತ್ಯ 108 ಸಲ ಬೆಳಗ್ಗೆ ಸಂಜೆ ಹೇಳಿಸಿ. ಒಂದು ವಾರದಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರ್ತಾವ? ದಾವಣಗೆರೆಯಿಂದ. ಹೇಳಿ, ಏನ್ ಸಮಸ್ಯೆ? ಮೈ ಕೈ ನೋವು, ಸುಸ್ತು, BP ಇರುತ್ತಲ್ಲ ಅದಕ್ಕೆ. ಓಕೆ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಎಷ್ಟಿದೆ ಅಂತ ನೀವು ಪರೀಕ್ಷೆ ಮಾಡಿಸ್ಬೇಕು ಬ್ಲಡ್ ನಲ್ಲಿ. ಅದು ಎಷ್ಟಿದೆ ಅಂತ ನನಗೆ ಗೊತ್ತಾಗಿದ್ಯಾ? ಇಲ್ಲ ಸರ್, BP ಏನಿಲ್ಲ, ನಿಮಗೆ ನಾರ್ಮಲ್ ಐತೆ ಅಂತ ಅಂದ್ರೆ. ಟೈಮ್ ಜಾಸ್ತಿ ಆಗುತ್ತೆ, ಒಂದೊಂದು ಟೈಮ್ ಕೈ ಕಾಲು ನೋವು ಜಾಸ್ತಿ. ರಾಹು ಶಾಂತಿ ಮಾಡ್ಕೋಬೇಕು. ರಾಹು ಅಂದ್ರೆ ನಿಂಬೆಹಣ್ಣು ಜ್ಯೂಸ್ ಚೆನ್ನಾಗಿ ದಿನ ಬೆಳಗ್ಗೆ ಸಂಜೆ ಕುಡಿಬೇಕು ಒಂದು. ಎರಡನೇದು, ನೀವು ಎದ್ದ ತಕ್ಷಣ ಬೆಳಗ್ಗೆ ತಾಮ್ರ ಪಾತ್ರೆಯಲ್ಲಿ ಒಂದು ನೀರಿಟ್ಟು ಮಲಗಬೇಕು. ಇವತ್ತು ರಾತ್ರಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ನ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. 1 ಅವರ್ ಇಲ್ಲ ಅರ್ಧ ಗಂಟೆ ಇಲ್ಲ 1 ಲೀಟರ್ ನೀರಿನ ತಾಮ್ರ ಪಾತ್ರೆ ನೀರು ಕುಡಿದ್ರೆ ಇದೆಲ್ಲ ನಿವಾರಣೆ ಆಗುತ್ತೆ. ಇದೇನ ನೀವು ರಿಕವರಿ ಮಾಡ್ಕೊಳ್ಳಿದ್ರು, ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೋಗ್ತಾ ಆರ್ಥರೈಟಿಸ್ ಕನ್ವರ್ಟ್ ಆಗ್ಬಿಡುತ್ತೆ. ಒಂದು ತಾಮ್ರ ಪಾತ್ರೆ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ಕುಡಿರಿ. ಎರಡನೇದು, ತಿಂಡಿ ಆದ್ಮೇಲೆ ಅಥವಾ ಊಟ ಆದ್ಮೇಲೆ 1 ಲೋಟ ಲೆಮನ್ ಜ್ಯೂಸ್, ನಿಂಬೆಹಣ್ಣು ರಾಹುಗ್ರಹ, ಅದ್ರಲ್ಲಿ ಪೊಟ್ಯಾಷಿಯಂ ಸೋಡಿಯಂ 2 ಬ್ಯಾಲೆನ್ಸ್ ಮಾಡುತ್ತೆ, ಸುಸ್ತು ಸಂಕಟನ ಕಮ್ಮಿ ಮಾಡುತ್ತೆ. ಇವೆರಡು ಮಾಡ್ತಾ ಬನ್ನಿ, ಒಂದು 20 ದಿವಸ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ಹೊಸಪೇಟೆಯಿಂದ ಮಾತಾಡ್ತಾ ಇದ್ದೀವಿ. ಹೊಸಪೇಟೆಯಿಂದ. ಹೇಳಿ ಅಮ್ಮ. ನನ್ನ ಹೆಸರು ಇಂದಿರಾ ಅಂತ.
ಕೆಮ್ಮು ಬಾಳ ಗುರುಜಿ, ವಾತಾವರಣ ಚೇಂಜ್ ಆದ ಕೂಡ್ಲೇನೆ ಬಾಳ ಬರ್ತದೆ. ನಾನ್ ನಿಮ್ ಕ್ಲಾಸ್ ಮಾಡಿದ್ದೀನಿ ಗುರುಜಿ, ಮುದ್ರೆ ಮಂತ್ರ ಮಾಡ್ತಾ ಇದ್ದೀನಿ. ಆದ್ರೂ ಕೆಮ್ಮು ವಾತಾವರಣ ಚೇಂಜ್ ಆದ ಕೂಡ್ಲೆ 2 ತಿಂಗಳು 3 ತಿಂಗಳಿಗೆ ಬಾಳ ಬರ್ತದೆ ಗುರುಜಿ. ಎಷ್ಟು ತೋರ್ಸಿದ್ರು ಕಡಿಮೆ ಆಗ್ತಾ ಇಲ್ಲ. ಅಮ್ಮ, ಈಗ ಆಯುರ್ವೇದ ಮೆಡಿಕಲ್ ಸ್ಟೋರ್ ನಲ್ಲಿ ತುಳಸಿ ಅರ್ಕ ಅಂತ ಸಿಗುತ್ತೆ. ಆ ತುಳಸಿ ಅರ್ಕನ 2 ಚಮಚ ತುಳಸಿ ಅರ್ಕನ 4 ಚಮಚ ನೀರಿಗೆ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡ್ರೆ 2 ಡೇಸ್ ಅಲ್ಲಿ ಕಮ್ಮಿ ಆಗತ್ತೆ. ಒಂದು ಬಿಸಿ ನೀರಿಗೆ ಅರ್ಶನ, ಪ್ಯೂರ್ ಅರ್ಶನ 1 ಟೀ ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ 3 ಅಥವಾ 4 ಕರಿಮೆಣಸಿನ ಪುಡಿಯನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕುಡಿಬೇಕು. ಅರಿಶಿನ, ಕುಜ, ಕರಿಮೆಣಸು, ಶನಿ, ಕುಜ ಶನಿ ಶಾಂತಿ ಮಾಡಿದ್ರೆ ಆಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ. ಆ ಇಮ್ಯುನಿ ಸಿಸ್ಟಮ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡುತ್ತೆ. ಆಗ ಈ ಕಾಯಿಲೆ ಹೋಗುತ್ತೆ. ಅದರಿಂದ ಇದೇನು ದೊಡ್ಡ ವಿಷಯ ಅಲ್ಲ. ನೀವು ಇದನ್ನ ಮಾಡಿ, ಅರಿಶಿನಕ್ಕೆ 1-2-3 ಕರಿಮೆಣಸಿನ ಪುಡಿ ಹಾಕ್ಬಿಟ್ಟು ಬಿಸಿನೀರಿಗೆ ಹಾಕಿ ಕುಡಿ. ಅದ್ರ ಜೊತೆಗೆ ತುಳಸಿ ಅರ್ಕ 3 ಹೊತ್ತು ತಗೊಳ್ಳಿ ಖಾಲಿ ಹೊಟ್ಟೆಲಿ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ಧಾರವಾಡದಿಂದ ಗುರುಜಿ. ನೀವು ಹುಬ್ಳಿಗ್ ಬಂದು ಗುರು ಇದು ಹೋಮ ಎಲ್ಲ ಮಾಡಿದ್ರಲ್ಲ ಗುರುಜಿ, ಅದಕ್ಕೆಲ್ಲ ಬಂದಿದ್ವಿ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ, ಧನ್ಯವಾದ ಗುರುಜಿ. ನಂದೊಂದು ಪ್ರಶ್ನೆ ಇದೆ ಗುರುಜಿ. ಮಗನ್ಗೆ ಗುರುಜಿ ಈಗ 17 ವರ್ಷ ಗುರುಜಿ. ಅವನಿಗೆ ರಾತ್ರಿ ವಿಪರೀತ ನಿದ್ದೆ ಮತ್ತೆ ಬೆಡ್ ವೇಟಿಂಗ್ ಮಾಡ್ಕೊಂತಾನೆ, ಅದ್ರಲ್ಲೇ ಮಲ್ಕೊಂತಾನೆ ಗುರುಜಿ. ಎಷ್ಟು ಎಬ್ಸಿದ್ರು ಎದ್ದೋದಿಲ್ಲ ಗುರುಜಿ. ಅದಕ್ಕೆ ಏನಾದ್ರು ಮುದ್ರೆ ಮಂತ್ರ ಇದ್ರೆ ಗುರುಜಿ. 17 ವರ್ಷದ ಹುಡುಗ ಬೆಡ್ ವೇಟಿಂಗ್ ಮಾಡ್ತಾನೆ ಅಂದ್ರೆ ಅದು ಅಮ್ಮ, ಇದಕ್ಕೆ ಇಂಥದ್ದು ಮೆಡಿಸಿನ್ಸ್ ಇವತ್ತು ಕಂಡಿಡ್ದಿಲ್ಲ. ಒಂದ್ಸಲ ನೀವು ಕರ್ಕೊಂಡು ಬಂದ್ರೆ ನಾನು ಮಂತ್ರ ಹಾಕಿ ತೆಗಿತೀನಿ. ಅದು ಒಂದ್ಸಲ ಅದಕ್ಕೆ ಕೆಲವು ಮಂತ್ರ ಇದೆ. ಮಂತ್ರ ಹಾಕಿ ಕೆಲವೊಂದು ಮುದ್ರೆ ಹೇಳ್ಕೊಡ್ತೀನಿ. ಮಂತ್ರ ಹಾಕಿದ್ಮೇಲೆ ಮುದ್ರೆ ಧಾರಣೆ ಮಾಡ್ತಾ ಬಂದ್ರೆ ಖಂಡಿತ ಕ್ಯೂರ್ ಆಗತ್ತಮ್ಮ. ಒಂದ್ಸಲ ಇವನ್ನ ಕರ್ಕೊಂಡ್ ಬರ್ಬೇಕು ನನ್ನ ಹತ್ರ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಸರ್. ಗುರುಜಿ ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿರ್ತಾವ? ನಾವು ಹೊಳೆನರಸೀಪುರದಿಂದ ಗುರುಜಿ. ಹೊಳೆನರಸೀಪುರ, ಹೇಳಿ ಗುರುಜಿ. ನಮ್ಮ ಮಗಂದು ಸ್ವಲ್ಪ ಕೇಳಬೇಕಲ್ಲ ಗುರುಜಿ. ಏನ್ ಸಮಸ್ಯೆ ಹೇಳಿ? ಹಲೋ, ಹೇಳಿ, ಮಾತಾಡ್ತಾ ಇದ್ದೀನಿ. ಏನ್ ಸಮಸ್ಯೆ? ಗುರುಜಿ, ನಮ್ಮ ಮಗಂದು ಸ್ವಲ್ಪ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಗುರುಜಿ. ಏನ್ ಓದ್ತಾರ ಅವರು? ಡಿಪ್ಲೊಮಾ ಹೋಯ್ತಿದ್ದೆ ಗುರುಜಿ. ಸೊ ವಿದ್ಯಾಭಂಗ ದೋಷ ಇದೆ ಜಾತಕದಲ್ಲಿ ನಿಂತಾಯ್ತು. ಗುರು ಸರಿ ಇಲ್ಲ. ಗುರು ಮತ್ತೆ ಬುಧ 2 ನೀಚರಾದಾಗ ಯಾವುದೇ ಏಜ್ ಅಲ್ಲಿ ವಿದ್ಯಾಭಂಗ ನೀಚ ಆಗುತ್ತೆ. ಅದರಿಂದ ಹತ್ತಿ ಹಣ್ಣಿನ ಮರ, ಔದುಂಬರ ವೃಕ್ಷ ಅಂತಾರೆ, ಹತ್ತಿ ಹಣ್ಣು ಬಿಡುತ್ತೆ. ಆ ಮರಕ್ಕೆ ನಾನು ಹೇಳೋ ಮಂತ್ರ ಹೇಳ್ಕೊಂಡು ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಮಂತ್ರ ಆ ಹುಡುಗನ ಕೇಳಿ ದಿನ 21 ದಿವಸ ಪ್ರದಕ್ಷಿಣೆ ಮಾಡಿಸಿ, ಜೊತೆಗೆ ಹಸಿ ಕಡಲೆಕಾಯನ್ನ ಗುರುವಾರ ದಿವಸ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಮಠ ಅಥವಾ ಶಿರಡಿ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ದೇವಸ್ಥಾನ ಅಲ್ಲಿಗೆ ಹೋಗ್ಬಿಟ್ಟು 1 kg ಕಡಲೆಕಾಯಿ ಬೀಜ ತಗೊಂಡು ನೈವೇದ್ಯ ಮಾಡಿಸ್ಬಿಟ್ಟು ಅವನ ಕೈಯಿಂದಲೇ ಕಡಲೆಕಾಯಿ ಬೀಜನ ಅಲ್ಲಿ ಬರೋ ಭಕ್ತರುಗಳ ಹಂಚಿಸಕ್ಕೆ ಏರ್ಪಾಟ್ ಮಾಡಿ ನಿಂತೋಗಿರೋ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಇದು ಸುಲಭ, ಯಾವ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಇದನ್ನ ಮಾಡಿಸಿ ಖಂಡಿತ ಅವನಿಗೆ ಓದೋದ್ರಲ್ಲಿ ಮುಂದುವರೆದು ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಇದು ಸಿಂಗಾನೂರ್ಲಿಂದ ಮಾಡ್ತಾ ಇದ್ದೀವಿ. ಇಲ್ಲಿಂದ? ಸಿಂಗಾನೂರ್ಲಿಂದ. ಸಿಂಗನ್ನೂರಿಂದ. ಓ, ಸಿಂಗನ್ನೂರು ಚೌಡೇಶ್ವರಿ. ಹೇಳಿ ಅಮ್ಮ. ಏನಿಲ್ರಿ, ನಮ್ದು ಅಣ್ಣ ತಮ್ಮರ ಸಮಸ್ಯೆ ಲೇಟ್ ಆಗ್ಬಿಡೈತ್ರಿ. ಏನ್ ಸಮಸ್ಯೆ ಇದು? ನಂಗೆ ಅರ್ಥ ಆಗಿಲ್ಲ. ಒಟ್ಟ ಭಾಗದ ಬಗೆಹರಿವಲ್ರಿ. ಓ, ಆಸ್ತಿ ಡಿವೈಡ್ ಮಾಡ್ಕೊಳಕ್ಕೆ ಕೇಳ್ತಾ ಇದ್ರಲ್ಲ? ಹೌದೌದ್ರಿ. ಆಸ್ತಿ ಡಿವೈಡ್ ಮಾಡ್ಕೊಳಕ ಒಟ್ಟ ಇರತ್ತ ಅಷ್ಟು ನ್ಯಾಯ ಮಾಡ್ತಾನ್ರಿ. ಬಡಿತೀನಿ ಕಡಿತೀನಿ ಅಂತ ನಮ್ಮ ಮನೆಯವ್ರನ್ನ ಕಂಡ್ರಂಗ್ ಮಾಡ್ತಾನ್ರಿ. 6-7 ವರ್ಷ ಆಯ್ತು ಜಗಳ ಬಿದ್ದ, ಅದೇನೇ ಬಗೆಹರವಲ್ದು. ಕೋರ್ಟ್ಗೇನು ಹೋಗಿಲ್ಲ ನೀವು? ಇಲ್ಲ ರೀ, ಕೋರ್ಟಿಗೆ ಹೋಗಿಲ್ರಿ. ಓಕೆ, ನೋಡಿ, ನಾನು ತೋರ್ಸೋ ಮುದ್ರೆ ಮತ್ತೆ ಈ ಮಂತ್ರ ದಿನ ಜಪ ಮಾಡಿ ಭದ್ರಕಾಳಿ ಪ್ರತ್ಯಂಗಿರ ಅಂತ ಹೇಳಿ. ಇದು ಬಹಳ ವಿಶೇಷವಾದಂತ ಮುದ್ರಾ ಮತ್ತೆ ಮಂತ್ರ. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವೆ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಈ ಮಂತ್ರ ಹೇಳಿದ್ರೆ ಈ ಸಂಬಂಧಪಟ್ಟಂತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನ ಇವತ್ತು ಸಂಜೆ ಯೂಟ್ಯೂಬ್ ಅಲ್ಲಿ ಲೋಡ್ ಮಾಡ್ತಾರೆ. ಇದನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲ, ದೊಡ್ಡ ಮಂತ್ರ ಹೇಳಕ್ಕಾಗಲ್ಲ. ಓಂ ಭದ್ರಕಾಳಿ ಪ್ರತ್ಯಂಗಿರಾಯೈ ನಮಃ, ಓಂ ಭದ್ರಕಾಳಿ ಪ್ರತ್ಯಂಗಿರಾಯ ನಮಃ ಅಂತ ಮಂತ್ರ ಹೇಳಿದ್ರೆ ಅವನು ಎಂತ ಮೊಂಡ ಆಗ್ಲಿ ಆ ದೇವಿ ದಂಡಿಸಿ ಅದಕ್ಕೆ ಧರ್ಮವಾಗಿದ್ರೆ ಕರೆಕ್ಟಾಗಿ ಭಾಗ ಮಾಡ್ಲಿಕ್ಕೆ ಏರ್ಪಾಟಾಗುತ್ತೆ. ಅಷ್ಟು ಮತಿ ಕೊಡುತ್ತೆ ಇದು ಮಂತ್ರ. ಅಧರ್ಮ ಇದ್ರೆ ಅದು ಆಗೋದಿಲ್ಲ. ಅದರಿಂದ ಇದನ್ನ ಅಭ್ಯಾಸ ಮಾಡಿ ಮುದ್ರೆ ಮಂತ್ರದಿಂದ ಖಂಡಿತ ಒಳ್ಳೇದಾಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಮಂಗಳೂರಿಂದ.
ಮಂಗಳೂರಿಂದ ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ. ನನ್ಗೆ ಮದುವೆ ಆಗಿ 4 ವರ್ಷ ಆಯ್ತು ಗುರುಜಿ, ಮಕ್ಕಳಿಲ್ಲ. ಮದುವೆ ಆಗಿ 4 ವರ್ಷ ಆಯ್ತು. ನೀವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ರಾ? ಹೌದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಿದ್ದಾರೆ. ಈಗ ಪೀರಿಯಡ್ಸ್ ಅಲ್ಲೂ ಕರೆಕ್ಟ್ ಆಗ್ತಾ ಇಲ್ಲ ಈಗ ಪೀರಿಯಡ್ಸ್. ನೋಡಿಮ್ಮ, ಮಕ್ಕಳಾಗಕ್ಕೆ ಮುಂಚೆ ಹೆಂಗಸರಿಗೆ ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಬೇಕು. ಆ ಮೆನ್ಸಸ್ ಸೈಕಲ್ ಡಿಸಾರ್ಡರ್ಸ್ ಇದ್ರೆ ತೊಂದರೆ. ಮೆನ್ಸಸ್ ಕರೆಕ್ಟ್ ಆಗಿ ಆಗ್ಬೇಕು. ಮತ್ತೆ ನಿಮ್ಮ ಯೂಟ್ರಸ್ ಒಂದ್ಸಲ ಸ್ಕ್ಯಾನ್ ಮಾಡಿಸಿ ಅಲ್ಟ್ರಾಸೌಂಡ್ಗ್ರಫಿ ಅಂತ ಮಾಡ್ತಾರೆ, ಅದ್ರದ್ದೊಂದು ರಿಪೋರ್ಟ್ ಕಳಿಸಿ. ಮತ್ತೆ ನಿಮ್ಮ ಯಜಮಾನರದು ಸೆಮೆನ್ ಅನಾಲಿಸಿಸ್ ಅಂತ ಮಾಡಿಸಿ ಅದ್ರ ರಿಪೋರ್ಟ್ ಕಳಿಸಿದ್ರೆ ನಾನು ನೋಡಿ ಹೇಳ್ತೀನಿ ನಿಮ್ಗೆ ಮಕ್ಕಳಾಗೋ ಯೋಗ ಇದೆಯಾ ಇಲ್ವಾ ಅಂತ. ಅಕಸ್ಮಾತ್ ಮಕ್ಕಳಾಗೋ ಯೋಗ ಇದ್ರೆ ಯಾವಾಗ ಆಗತ್ತೆ ಅಂತ ಹೇಳ್ತೀನಿ. ಆಗೋದೇ ಇಲ್ಲ ಅಂದಾಗ ಯಾಕೆ ಆಗೋದಿಲ್ಲ, ಏನ್ ಕಾರಣ ಇದೆ, ಅದು ಸ್ಪಮ್ಸ್ ಕೌಂಟ್ ಕಮ್ಮಿ ಇದೆಯಾ, ಮತ್ತೆ ನಿಮ್ಮಲ್ಲಿ ಏನ್ ದೋಷ, ಸಿಸ್ಟ್ ಇದೆಯಾ, ಅಥವಾ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆಯಾ, ಅಥವಾ ಸರ್ವಿಕ್ಸ್ ಇಂದ ಜರುಗಿದೆಯಾ, ಏನೋ ಒಂದು ಸಮಸ್ಯೆ ಇರುತ್ತೆ ಸರ್ಪದೋಷದಿಂದ. ಅದನ್ನೆಲ್ಲ ನೋಡ್ಬಿಟ್ಟು ಮಕ್ಕಳಾಗತ್ತಾ ಇಲ್ವಾ ಅಂತ ಹೇಳ್ತೀನಿ. ಒಂದ್ಸಲ ರಿಪೋರ್ಟ್ ನನಗೆ ಕಳ್ಸ್ಕೊಡಿ, ಇಲ್ಲ ಬಂದು ಭೇಟಿ ಮಾಡಿ. ಖಂಡಿತ ನಾನು ನಿಮ್ಗೆ ಅದನ್ನ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ 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 ಬಹುಶಃ ಹಲೋ ಓಕೆ, ಬಹುಶಃ ಏನು ಕರೆ ಕಟ್ಟಾಗಿರ್ಬೋದು ಅನ್ಸುತ್ತೆ. ಹಲೋ ಓಕೆ, ನಾನು ಈ ವಾರ ಪೂರ್ತಿ ಎಷ್ಟೋ ಜನಕ್ಕೆ ಮದ್ವೆನೇ ಆಗ್ತಾ ಇಲ್ಲ. ಎಷ್ಟೋ ಜನ ಗಂಡು ನೋಡ್ತಾರೆ, ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಎಷ್ಟೋ ಜನ ಗಂಡು ಹುಡುಗರು ಕೂಡ ಮದುವೆ ಆಗ್ಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಡ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಅವ್ರ ಮದುವೆ ಫಿಕ್ಸ್ ಆಗ್ತಾ ಇಲ್ಲ. ಅಕಸ್ಮಾತ್ ಫಿಕ್ಸ್ ಆಗುತ್ತೆ, ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ, ಮದುವೆ ಆಗೋದಿಲ್ಲ. ಎಂಗೇಜ್ಮೆಂಟ್ ಆಗುತ್ತೆ, ಇನ್ನೇನ್ ತಾಲಿ ಕಟ್ಟಬೇಕು ಅನ್ನೋ ಅಷ್ಟೊಳಗೆ ಮದುವೆ ನಿಂತೋಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು? ಯಾತಕ್ಕೆ ನಮ್ಗಿನ್ನೂ ಮದುವೆ ಆಗ್ತಿಲ್ಲ? ಏನ್ ದೋಷ ಇದೆ ನಮ್ಮಲ್ಲಿ? ಯಾಕೆ ನಮ್ಗೆಲ್ಲ ಚೆನ್ನಾಗಿದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ರೂಪ ಇದೆ, ಯೌವನ ಇದೆ, ಎಲ್ಲ ಸೌಕರ್ಯ ಇದ್ರೂ ಕೂಡ ಮದುವೆ ಅನ್ನೋದು ಯಾಕೆ ಆಗ್ತಿಲ್ಲ? ಜಗತ್ತಿನ ಎಲ್ಲರೂ ಹುಡ್ತಾರೆ, ಹುಡ್ತವ್ರಿಗೆಲ್ರಿಗೂ ಮದುವೆ ಆಗಲ್ಲ. ಅಕಸ್ಮಾತ್ ಮದುವೆ ಆದ್ರೆ ಎಲ್ರಿಗೂ ಮಕ್ಕಳಾಗಲ್ಲ. ಅಕಸ್ಮಾತ್ ಮಕ್ಕಳಾದ್ರೂ ಎಲ್ರಿಗೂ ಒಳ್ಳೆ ಮಕ್ಕಳಾಗತ್ತೆ ಅನ್ನೋದು ಸುಳ್ಳು. ಹಾಗಾದ್ರಿಂದ ಯಾರಿಗೆ ಈ ಮದುವೆ ಕಂಕಣ ಬಲ ವಿವಾಹ ಯೋಗ ಇಲ್ವೋ ಅಂಥವ್ರು ಈ ವಾರ ಪೂರ್ತಿ ನಾನು ಬಹಳ ವಿಶೇಷವಾಗಿ ಈ ವಿವಾಹ ಆಗುವಂಥವ್ರಿಗೆ ವಿಶೇಷವಾದ ಮುದ್ರಾಮಂತ್ರ ತಂತ್ರಗಳಿಂದ ಆ ವಿವಾಹ ಇರತಕ್ಕಂಥ ದೋಷ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ನಾಳಿನ ಸಂಚಿಕೆಯಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.